ಸಂವಿಧಾನ के ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ಏಕತೆಯನ್ನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ಭೀಮರಾ ಮಹಾನಾಯಕ ಭೀಮರಾ ನಾಯಕ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ ಮಹಾನಾಯಕ ನೀನು ಭೀಮರಾ ನಾಯಕ ನೀನು ಭೀಮರಾ ಮಹಾನಾಯಕ ನೀನು ಭೀಮರಾ ಜನರಿಗೆ ನೀನೇ ಬರೋ ಜಗ ಹೇಳಿದೆ ಜೈ ಭೀಮರಾ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ಭೀಮರಾ ಮಹಾನಾಯಕ ನೀನು ಭೀಮರಾ ನಾಯಕ ನೀನು ಭೀಮರಾ ಮಹಾನಾಯಕ ನೀನು ಭೀಮರಾ ಜನರಿಗೆ ನೀನೇ ಬರೋ ಜಗ ಹೇಳಿದೆ ಜೈ ಭೀಮರಾ ಕಾಮ್ರೇಡ್ಸ್, ನಿಮಗೆಲ್ಲ ಗೊತ್ತಿದೆ, ಇವತ್ತು 133ನೇ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ. ಈ ಕಾರ್ಖಾನೆಯಲ್ಲಿ 1993ವರೆಗೂ ಕೂಡ ಯಾರು ಈ ಹಬ್ಬವನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇರಲಿಲ್ಲ. 1993ರಲ್ಲಿ WF ಪ್ರಥಮ ಬಾರಿ ಗೆದ್ದ ಮೇಲೆನೆ ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳಿಗೆ ಈ ಅರಿವನ್ನು ಮೂಡಿಸಿತ್ತು. ಅದು ಏಪ್ರಿಲ್ 14ಕ್ಕಿರಲಿ ಅಥವಾ ಡಿಸೆಂಬರ್ 6ಕ್ಕಿರಲಿ, ಎಂಪ್ಲಾಯಿಗೆ ಒಂದು ಅವೇರ್ನೆಸ್ ತಂದು ಈ ಒಂದು 2 ದಿವಸಗಳನ್ನ ನಾವು ಆಚರಣೆ ಮಾಡಬೇಕು, BMA ಕಡೆಯಿಂದ ಆಚರಣೆ ಮಾಡಬೇಕಂತ ಮೊಟ್ಟ ಮೊದಲನಾಗಿ ಶುರು ಹಚ್ಕೊಂಡಿದೆ ನಮ್ಮ ಈ WF ಕಮಿಟಿ.
ಅದಕ್ಕೆ ನಾವು ನಮ್ಮ ಹಿರಿಯರಿಗೆ ಧನ್ಯವಾದ ಹೇಳಲೇಬೇಕು. ನಮ್ಮ ಹಿರಿಯರಾದಂತ ಮುನರತ್ನಂ ಸರ್ ಬಂದಿದ್ದಾರೆ. ಹಿಸ್ಟ್ರಿ ಈಸ್ ಇನ್ ಇಸ್ ಫಿಂಗರ್ ಟಿಪ್. ಅದ್ರ ಬಗ್ಗೆ ಜೋರಾಗಿ ಹೇಳ್ತಾರೆ. ಇವತ್ತು ನಾವ್ ಯಾಕೆ ಸೇರಿದೀವಿ ಅಂದ್ರೆ WF ಅಂದ್ರೆ ಏನಂತ ಹೇಳಕ್ ನಾವು ತಿಳಿಸ್ಕೊಡ್ಬೇಕು. ಯಾಕಂದ್ರೆ ನಮ್ಮನ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರ್ತಕ್ಕಂಥ ನಮ್ಮ JAC SC/ST ವೆಲ್ಫೇರ್ ಅಸೋಸಿಯೇಷನ್ ನಲ್ಲಿ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಇವತ್ತು ಇಲ್ಲಿ ನಾಚಿಕೆ ಆಗ್ಬೇಕು. ಈ ವೇದಿಕೆ ಮೇಲೆ ಹೇಳ್ತಾರೆ ನಾವು 5ನೇ ವರ್ಷ ಹಾರ ಹಾಕ್ತಾ ಇದೀವಿ ಅಂದ್ರೆ ಅವರಿಗೆ ಮ್ಯಾಂಡೇಟ್ ನಾವು ಕೊಟ್ಟಿರೋದು ಬರೀ 3 ವರ್ಷ ಮಾತ್ರನೇ. ಅಂದ್ರೆ ಮ್ಯಾಂಡೇಟ್ ಮುಗಿಸಿ ಇನ್ನ 2 ವರ್ಷ ಜಾಸ್ತಿ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ನಾವೆಲ್ಲ ಬಾಬಾ ಸಾಹೇಬ್ ಫಾಲೋವರ್ಸ್ ಅಂತ ಹೇಳ್ಬಿಟ್ಟು. ನಾಚಿಕೆ ಆಗ್ಬೇಕಾ ಮಾತು ಹೇಳಲಿಕ್ಕೆ. ಯಾಕಂದ್ರೆ ಸಂವಿಧಾನ ಪಾಲಿಸಬೇಕಾದವ್ರೆ ಸಂವಿಧಾನ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಅವರು. ಅದಲ್ಲದೆ ಇವತ್ತು ನಮ್ಮ ಕಾರ್ಖಾನೆಯಲ್ಲಿ ಯಾರಿಗೆ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಂತ ಸೇರ್ತಕ್ಕಂಥ ಕಾರ್ಮಿಕರಿಗೆ ಜಾಸ್ತಿ ಅನ್ಯಾಯ ಆಗ್ತಾ ಇದೆ. ಆಫೀಸರ್ಗಳು ಕೂಡ ಅನ್ಯಾಯ ಆಗ್ತಾ ಇದೆ. ಅದನ್ನ ಕೇಳಬೇಕಾಗಿರೋರು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಸುಮ್ಮನೆ ಕೂತಿದ್ದಾರೆ. ಅವರ ಕುರ್ಚಿ ಬೇಕಾ? ನೀವು ಇದೆಲ್ಲ ಯೋಚನೆ ಮಾಡ್ಬೇಕು ಕಾಮ್ರೇಡ್ಸ್. ನಾವು BMA ನೀವು ಚುನಾಯಿತ ಮಾಡಿ ಕಳ್ಸಿದ್ದೀರ ನಮ್ಮನ್ನ. ನಮ್ಮ ಕಾರ್ಮಿಕರಿಗೆ ಇನ್ ಜನರಲ್ ಯಾರಿಗಾದ್ರು ಏನಾದ್ರು ತೊಂದರೆ ಆಗ ನಾವು ಸುಮ್ಮನೆ ಇರ್ತೀವ? ನಾವು ಹಗಲು ರಾತ್ರಿ ನಾವು ಎದ್ದು ಬಂದು ಕೆಲಸ ಮಾಡ್ತೀವಿ. ಆದ್ರೆ ಗೆದ್ದು 5 ವರ್ಷ ಆದ್ರೂ ಕೂಡ ಇವತ್ತು ಕಮ್ಯುನಿಟಿ ಬ್ರದರ್ಸ್ ಏನಾದ್ರೂ ಅನ್ಯಾಯ ಆದ್ರೆ ಕೂಡ ಕೇಳಲಿಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಅಸೋಸಿಯೇಷನ್ ನಡೆಸ್ತಾ ಇರ್ತಕ್ಕಂಥ ನಮ್ಮ JAC ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಂತ ಹೇಳ್ಕೊಂಡು ಅದ್ರ ಮುಂಚೆ ಬಾಬಾ ಸಾಹೇಬ್ ಅವ್ರ ಪುತ್ಲಿಗೆ ನಾವು ಒಂದು ಮಾಲಾರ್ಪಣೆ ಮಾಡೋಣ ಆನ್ ಬಿಹಾಫ್ ಆಫ್ WF ಕಮಿಟಿ ಕೇಳ್ಕೊಂಡು ಎಲ್ಲ ಗಣ್ಯರು ವೇದಿಕೆ ಮೇಲೆ ಬರ್ಬೇಕು ಕೇಳ್ಕೊಳ್ತೀನಿ ಕಾಮ್ರೇಡ್. ನಮ್ಮ WF ಕಮಿಟಿಯಿಂದ ಪ್ರೆಸಿಡೆಂಟ್ ಆಗಿ SC/ST ಪ್ರೆಸಿಡೆಂಟ್ ಆಗಿ ಕಂಟೆಸ್ಟ್ ಮಾಡಿ ಕೆಲವೇ ಓಟ್ಗಳಲ್ಲಿ ಪರಾಭವಗೊಂಡ ನಮ್ಮ ಹಿರಿಯ ಕಾರ್ಮಿಕರಾದ ನಮ್ಮ WF ಸ್ಟ್ರಾಂಗ್ ಪಿಲ್ಲರ್ ಆದಂತ ನಮ್ಮ ಕರ್ಣಮೂರ್ತಿ ಅವರು ಒಂದು 2 ನಿಮಿಷ ಈ சபைಯನ್ನು உத்தேசி மாட்டாடுவேன். தொழிலாளியின் உழைப்பு அதிகபட்சமாக தேவைப்பட்டால் டபுள் வேஜஸ் கொடுக்கணும் சட்டத்தை உருவாக்கியவர் அண்ணல் அம்பேத்கர். வேஜ் ரிவிஷன் அம்பேத்கர் எழுதப்பட்ட சட்டம். மினிமம் வேஜஸ் உழைப்புக்கேற்ற ஊதியம் சட்டம் அண்ணல் அம்பேத்கர் அவர்கள். விலைவாசி உயர்ந்தால் DA சட்டமாக்கப்பட்டது அம்பேத்கர் அவர்கள். தொழிலாளி நோய்வாய்ப்பட்டால் ESI 90 நாட்கள் லீவ் கூடிய சம்பளத்துடன் ESI பெனிஃபிட் கொண்டது அண்ணல் அம்பேத்கர் அவர்கள். ப்ராவிடன்ட் ஃபண்ட் வருங்கால வைப்பு நிதி பண்ணது அம்பேத்கர் அவர்கள். கிராஜுவேட் பண்ணது அம்பேத்கர் அவர்கள். தொழிற்சாலையில இன்னைக்கு இருக்கக்கூடிய LWF கேண்டீன் கமிட்டி ஒர்க் கமிட்டி இருக்கணும்னு சட்டம் எழுதிருந்த அண்ணல் அம்பேத்கர் அவர்கள். பெண்கள் 40 பேருக்கு மேல இருந்தா குழந்தைகள் காப்பணும் இருக்கணும். தொழிற்சாலையில ஒரு ஷாப்ல 40 பேர்ல வந்தா அங்க கோல்ட் வாட்டர் இருக்கணும், ஸ்மோக்கிங் இருக்கணும் அப்படின்ட்டு சட்டத்தை எழுதிருந்த அம்பேத்கர் அவர்கள். கேண்டீன்ல கூட ஹெல்த்தியா ஃபுட் கொடுக்கணும்ட்டு மத்தியான சாப்பாடு 450 கிராம் இருக்கணும். கேலரி வைஸ் தொழிலாளி அவன் நெற்றி வேர்வை ரத்தமாக சிந்தி தொழிற்சாலையில உற்பத்தி செய்யும் போது அவனுடைய எனர்ஜி லாஸ் ஆகுதுன்னு சொல்லிட்டு கேண்டீன்ல இன்னைக்கு 4 டைம் கொடுக்குறான்னா அது அம்பேத்கர் இயற்றிய சட்டம். அதனால தொழிலாளர்களாக நாம் இன்று அண்ணல் அம்பேத்கரை ஒரு தெய்வமாக நாம் நினைக்க வேண்டும் என்று கூறிக்கொண்டு இன்று மத்திய அரசாங்கம் BML தொழிற்சாலைகளை தனியார் மயமாக்க வேண்டும் என்று புறப்பட்ட போது WF கமிட்டியின் சேர்மனும் மற்றும் தொழிற்சங்க தலைவரான ஆஞ்சநேய ரெட்டி தலைமையிலே, ஜெயசீலன் தலைமையிலே, ஓரெட்டி தலைமையிலே எண்ணற்ற போராட்டங்களை நடத்தினார்கள். அதில கூட பெங்களூர் இங்க 2 வீலர்ஸ் ராலி எல்லாம் நானும் பங்கேற்றேன். அதன் விளைவாக இன்னைக்கு மட்டும் பிரைவேடைஸ் பண்ணலன்னா அந்த கிரெடிட் போட்டது லீடர்ஷிப் ஆஃப் அவர். இன்னைக்கு வரைக்கும் 7 வருஷமா போராட்டம் பண்ணோம்.
10 முறை மினிஸ்டர் மீட் பண்ணாங்க, டிஃபென்ஸ் மினிஸ்டர்ல இருந்து மற்ற மினிஸ்டர்ஸ். அதனால தொழிலாளர்கள் ஒற்றுமையா இருந்து தொழிற்சங்கவாதி கரங்களை வலுப்படுத்தினா எல்லாத்தையும் நம்ம முழுமையடைய முடியும் சொல்லிக்கின்னு, உதாரணமாக 2017 பிஆர்எஸ் நடராஜன் அவர்கள் ரயில் கோச் எதிரில் ஒரு கல்யாண மண்டபம் பண்ணாரு. அந்த டைம்ல கேஜிஎஃப்க்கு நம்மளுக்கு தேவையான நீங்களும் ஒரு அம்பேத்கர் பவன் பண்ணுங்க 3.7 crore இங்க மினிஸ்டர் கூப்பிட்டு இனி வரைக்கும் ஒரு அம்பேத்கர் இது வரைக்கும் இல்ல. ஆனா எங்களை போன்ற எஸ்சி அமைப்புகள் எல்லாம் பொம்மை கவர்மெண்ட்ல ஒரு அச்சு கொடுத்தோம். 10 ஏக்கர் லேண்ட் தேவை, 10 கோடி ரூபாய்க்கு அம்பேத்கர் பவன் வேணும்ட்டு. பொம்மை அவர்கள் இங்க இருக்கிற 5 ஏக்கர் நிலமும் 2 கோடி ரூபாயும் 2 வருஷத்துக்கு முன்ன சாங்ஷன் பண்ணாங்க. லேண்டுக்கு பாணியில இருந்து எல்லாமே இருக்குது நம்ம கிட்ட. ஆனா திடீர்னு டிசி ஒரு ஆர்டர் போட்டாரு, இது எடுத்து ராஜஸ்கான் கிட்ட போடணும், இங்க இல்லைன்னு. அன்னைக்கு நமக்கு விஷயம் தெரிஞ்சு எல்லா தலைத்து அமைப்புகளும் WFSC இருக்கிறவங்க கூட சேர்ந்து தாசில்தார் கிட்ட மனு கொடுத்து இமிடியேட்டா அதை வித்ரா பண்ணி இங்க அம்பேத்கர் பவன் அங்க வரணும் மல்டிபர்பஸ் அப்படின்னு சொல்லிட்டு இன்னைக்கும் நம்ம போராட்டம் பண்ணிருக்கோம். நம்ம தலித் அமைப்பு WF இது மூலமா ரெப்ரசென்ட் பண்ணோம். ஆனா அன்னைக்கு நீ அதை பவன் பண்ணிருந்தீங்கன்னா இன்னைக்கு ஒரு தாழ்த்தப்பட்ட மக்களும் ஏழை தொழிலாளிகளும் ஒரு 10,000 ரூபாய் கல்யாணம் பண்ணிருக்கோம், லைப்ரரி இருக்கும். விட்டது யார் என்பது உங்களுக்கு நல்லாவே புரியும். அதனால அந்த பவனை மீண்டும் கூட எடுக்கலாம். அது சில வழியில ட்ரை பண்ணுகிறாங்க. மீண்டும் இன்னைக்கு அம்பேத்கர் ட்ரேட் யூனியன் உரிமை, SC STக்கு உரிமை, டு ப்ரொடெக்ட் த கான்ஸ்டிடியூஷனல் ரைட்ஸ் அண்ட் பிரசிடென்ஷியல் கைட்லைன் சொல்லிட்டு 1973 போராடி எங்க அப்பா தான் SC ST பண்ணுது. ஆனா அந்த SC ST இன்னைக்கு என்ன பண்ணுது? குறிப்பிட்ட நேரத்தில் தேர்தலை வைக்கல. இன்னொருத்தருக்கு ஆப்பர்ச்சுனிட்டி கொடுக்கணும். SC ST பலமா இருக்குது. அட்லீஸ்ட் இந்த எலெக்ஷன் முடிஞ்ச பிறகு தேர்தல் வர வச்சு SC ST WF மீண்டும் பதவிக்கு வந்தா இங்க பவான கூட நம்ம கட்டலாம். அதுக்காக வேலைகளை நம்ம உடனிருந்து செய்வோம். ಕಾಮ್ರೇಡ್ಸ್, ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಕಾನ್ಸ್ಟಿಟ್ಯೂಷನ್ ನಲ್ಲಿ 2006 ನಲ್ಲಿ ಇನ್ ಪ್ರಿನ್ಸಿಪಲ್ ಸೆಂಟ್ರಲ್ ಗೌರ್ಮೆಂಟ್ BML ನ ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಏನು ತೀರ್ಮಾನ ತಗೊಂತು, ಅದಕ್ಕೆ ಮೊದಲನೇದಾಗಿ ನಮ್ಮ WF ವರ್ಕಿಂಗ್ ಕಮಿಟಿ ತೀರ್ಮಾನ ತಗೊಂಡು ಅದನ್ನ ಕೋಆರ್ಡಿನೇಷನ್ ನಲ್ಲಿಟ್ಟು ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿಟ್ಟು ನಾವು ಬೆಂಬಲನ ಕಾಪಾಡಬೇಕು ಅಂತ ಹೇಳಿ ಸುಮಾರು 6 ವರ್ಷ ನಾವು ಹೋರಾಟ ಮಾಡಿದ್ದಕ್ಕೆ ನಮಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಕೊಟ್ಟಿದ್ದು ಡಾಕ್ಟರ್ BR ಅಂಬೇಡ್ಕರ್. ನಮ್ಮ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಕಾನ್ಸ್ಟಿಟ್ಯೂಷನ್ ಮೇಲೆ ನಾವು ಹೋರಾಟ ಮಾಡಿ ಲಾಸ್ಟ್ ಆಗಿ 2022 ನಲ್ಲಿ ಏನು ನಾವು ಡಿಫೆನ್ಸ್ ಮಿನಿಸ್ಟರ್ ಮೀಟ್ ಮಾಡಿದ್ವು, ಅವ್ರು ಹೇಳಿದ್ರು ಆಯ್ತು BML ನ ಪ್ರೈವೇಟೈಸೇಷನ್ ಮಾಡಲ್ಲ ಅಂತ ಡಿಫೆನ್ಸ್ ಮಿನಿಸ್ಟರ್ ಒಂದು ಅಶ್ಯೂರೆನ್ಸ್ ಕೊಟ್ಟ ಮೇಲೆ ಆಸ್ ಆನ್ ಟುಡೇ ನಮ್ಮ ಒಂದು ಹೋರಾಟ, ಒಂದು ಕಡೆ ಹೋರಾಟ, ಇನ್ನೊಂದು ಕಡೆ ನಾವು ಡಿಫೆನ್ಸ್ ಮಿನಿಸ್ಟರ್ ಮೀಟ್ ಮಾಡಿ ಇವತ್ತು BML ಕಾಪಾಡಿದ್ವಿ. ರೀಸನ್ ಇಷ್ಟೇ, ನಮ್ಮ ಒಂದು ಹೋರಾಟಕ್ಕೆ ಯಾವುದೇ ಒಂದು ತೊಡಕಾಗಿಲ್ಲ, ನಾವು ಪ್ರೊಟೆಕ್ಟ್ ಆಗಿದ್ದೀವಿ. ಇವತ್ತು ಬೆಂಬಲ ಪ್ರೈವೇಟೈಸೇಷನ್ ಇಲ್ಲ. ಕಾರಣ ಬಂದು ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ತಾ ಇವತ್ತು ಎಲ್ಲ ಸಬ್ಜೆಕ್ಟ್ ನಲ್ಲಿನೂ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಇಟ್ಕೊಂಡು ನಮ್ಮ ಹೋರಾಟ ಏನ್ ಮಾಡ್ತೀವೋ ನಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಇವತ್ತು BML ನಲ್ಲಿ ನಾವು ಏನು ಡಿಫರೆನ್ಸ್ ಇಲ್ಲ, ಎಲ್ಲರೂ ನಾವು ಜೊತೆನಲ್ಲಿ ಕೂತ್ಕೊಂಡು ಕ್ಯಾಸ್ಟಿಸಮ್ ಇಲ್ಲ, ಮತ್ತೆ ಕಲರ್ಸ್ ಇಲ್ಲ, ನಾವೆಲ್ಲ ಒಂದೇ ರೀತಿ ಆಗಿದ್ದೀವಿ ಅಂದ್ರೆ ಕಾರಣ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಕಾನ್ಸ್ಟಿಟ್ಯೂಷನ್ ನಲ್ಲಿ ನಾವು ಇವತ್ತು ಸಮಾನತೆಯಿಂದ ಇದ್ದೀವಿ. ಅವರು ಏನು ನಮಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೋ ಅದ್ರ ಮೇಲೇನೆ ನಮ್ಮ ಒಂದು ರೈಟ್ಸ್ ನಾವು ಇಟ್ಕೊಂಡು ಇವತ್ತು ಏನು ಡಾಕ್ಟರ್ BR ಅಂಬೇಡ್ಕರ್ ಭವನ ಕಟ್ಟಬೇಕು ಅಂತ ಹೇಳಿದ್ರು, ನಾವು ಎವ್ರಿ ಕನ್ನಡ ರಾಜ್ಯೋತ್ಸವನಲ್ಲಿ ಅನೌನ್ಸ್ ಮಾಡಿದ್ವಿ 2 ಡೇಸ್ ಪೇಮೆಂಟ್ ಕೊಡ್ತೀವಿ ಅಂತ. ಆದ್ರೆ ಅದಕ್ಕೆ ಇನ್ಎಫಿಷಿಯನ್ಸಿ ಅವ್ರು ಅದನ್ನ ಕ್ಯಾಪಿಟಲೈಸ್ ಮಾಡ್ಕೊಂಡಿರಾ. ನಾವು ಕೂಡ PMA TC ಆಫೀಸ್ ಹತ್ರ ಬರ್ತೀವಿ, ನಾವು ಆ ಜಾಗನ ಪ್ರೊಟೆಕ್ಟ್ ಮಾಡೋಣ ಅಂತ ಕೂಡ ನಾವು ಅಶ್ಯೂರೆನ್ಸ್ ಕೊಟ್ರೆ ಕೂಡ ಬಂದಿಲ್ಲ. ಇವತ್ತು ಅಂಬೇಡ್ಕರ್ ಭವನ ಕಟ್ಟಕ್ಕಾಗಿಲ್ಲ. ನಾವು 2 ಡೇಸ್ ಸ್ಯಾಲರಿ ಕೊಡ್ತೀವಿ ಅಂತ ಇನ್ ಫ್ರಂಟ್ ಆಫ್ ಆಲ್ ಎಂಪ್ಲಾಯ್ಸ್ ಕೂಡ ಅನೌನ್ಸ್ ಮಾಡಿದ್ವಿ.
ಆದರೆ ಅದನ್ನು ಪ್ರೊಟೆಕ್ಟ್ ಮಾಡಿಕೊಂಡಿಲ್ಲ. ಮತ್ತೆ 5 ವರ್ಷ ಆಗೋಗಿದೆ. ನಾವು ಇನ್ ಪ್ರಿನ್ಸಿಪಲ್ ಆಗಿ ಮಾತಾಡ್ಬೇಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ರೆಸ್ಪೆಕ್ಟ್ ಕೊಡಬೇಕು ಅಂದ್ರೆ ಅವ್ರು 3 ವರ್ಷಕ್ಕೆ ಎಲೆಕ್ಷನ್ ಡಿಕ್ಲೇರ್ ಮಾಡಬೇಕಾಗಿತ್ತು, ಮಾಡಿಲ್ಲ, ವೈಲೇಷನ್ ಮಾಡಿದ್ದಾರೆ. ಈ ಬರುವಂತ ಎಲೆಕ್ಷನ್ ಅಲ್ಲಿ ಒಂದು ತಿಳ್ಕೊಳ್ಳಿ, ಭೂಮಿ ಇರೋವರೆಗೂ ಬೆಮ್ಮಲ್ ಇರಬೇಕು, ಬೆಮ್ಮಲ್ ಇರೋವರೆಗೂ WF ಇರಬೇಕು. ಆ ಪ್ರಿನ್ಸಿಪಲ್ ಈ ದೇಶದಲ್ಲಿ ಇಲ್ಲ ಅಂದಿದ್ರೆ ನಮ್ಮಲ್ಲಿ ಯೂನಿಟಿ ಇಂಟೆಗ್ರಿಟಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ರೀಸನ್ ಏನಂದ್ರೆ ನಮ್ಮಲ್ಲಿ ಬೇಜಾನು ವ್ಯತ್ಯಾಸಗಳಿದೆ. ಅದೆಲ್ಲ ಡಿಸಾಲ್ವ್ ಮಾಡಿ ಇಂಡಿಯನು ಮತ್ತೆ ಈ ಕಾನ್ಸ್ಟಿಟ್ಯೂಷನ್ ಮುಂದೆ ಎಲ್ಲರೂ ಒಂದೇ ಅನ್ನುವ ಒಂದು ರೂಲ್ ತಂದಿದ್ದು ಅಣ್ಣಲ್ BR ಅಂಬೇಡ್ಕರ್. ಡ್ಯೂರಿಂಗ್ 2019 ಒಂದು SC ಎಲೆಕ್ಷನ್ ಆಯ್ತು. May 30 ಇನ್ನವರೆಗೆ 5 ವರ್ಷ ಆಗಿದೆ. ಅವ್ರು 5 ವರ್ಷ ಬಂದು ಕಲ್ಕೊಂಡ್ ಬಂದಿದ್ದಾರೆ. ಬಟ್ ಪರ್ಸನಲ್ ರೀಸನ್ ಬೇರೆ ಬೇರೆ ಬೆನಿಫಿಟ್ ಕೋಸ್ಕರ ಮಾಡ್ಕೊಂಡ್ ಬರ್ತಾರೆ. ಆದ್ರೆ WF ಅವ್ರಿಗೆ ಜವಾಬ್ದಾರಿ ಇದೆ. ಸಂಬಲ್ಪುರಲ್ಲಿ ಒಬ್ರು ಇದ್ದಾರೆ. ಇವಾಗ ರೀಸೆಂಟ್ ಆಗಿ SC ಕಾರ್ಮಿಕರನ್ನೇ ಅವರು ಬೇರೆ ಕಡೆಗೆ ಪಾಲಕ್ಕಾಡ್ಗೆ ಆಫೀಸರ್ನು ಕೂಡ ಬೇರೆ ಕಡೆ ಹಾಕ್ಬಿಟ್ಟಿದ್ದಾರೆ. ಅನ್ಯಾಯ ನಡೀತಾ ಇದೆ. ಈ ದೌರ್ಜನ್ಯಗಳನ್ನ ಅನ್ಯಾಯಗಳನ್ನ ತಡೆ ಮಾಡುವುದು WF ಒಬ್ಬರು ಬಿಟ್ರೆ ಬೇರೆ ಯಾರು ಬೆಂಬಲಲ್ಲ ಅಂತ ಹೇಳ್ಬೇಕು. ಈ 1990ರಲ್ಲಿ ಈ ಸ್ಟ್ಯಾಚ್ಯೂ ಏನಿದೆಯೋ ಈ ಸ್ಟ್ಯಾಚ್ಯೂನ ಫಿಕ್ಸ್ ಮಾಡ್ಬೇಕನ್ನೋದು ಒಂದು ಅಡಾಕ್ ಕಮಿಟಿ ಫಾರ್ಮ್ ಮಾಡಿ. ಅಡಾಕ್ ಕಮಿಟಿ ಏನಕ್ಕೆ ಫಾರ್ಮ್ ಮಾಡಿದ್ರು ಅಂದ್ರೆ ಈ ಸ್ಟ್ಯಾಚ್ಯೂ ಇಲ್ಲಿ ಇಡೋಕೆ ಗೊಂದಲ. ಈ ಸ್ಟ್ಯಾಚ್ಯೂ ಬಂದು ಸುಮಾರು ಒಂದು 2 ವರ್ಷನೋ 1.5 ವರ್ಷ R&Dಯಲ್ಲಿ ಬಿದ್ದಿತ್ತು. R&Dಯಲ್ಲಿ ಬಿದ್ದಿದ್ದನ್ನ ತಂದು ಇಲ್ಲಿ ಇಡ್ಲಿಕ್ಕೆ ಮ್ಯಾನೇಜ್ಮೆಂಟ್ ಹತ್ರ ಹೋರಾಟ ಮಾಡಬೇಕಾಗಿತ್ತು. ಆ ಹೋರಾಟ ಮಾಡುವಾಗ ಆವತ್ತಿನ ಒಂದು ಅಡಾಕ್ ಕಮಿಟಿ ಮಾಡ್ಲಿಕ್ಕೆ ಮುಂದಾಳಿಗೆ ತಗೊಂಡಿದ್ದು WF. ಅವತ್ತು ಮುಂದಾಳಿಗೆ ತಗೊಂಡು ಕಾಮ್ರೇಡ್ ದಾಮೋದರನ್ ಅವ್ರನ್ನ ಅವತ್ತಿನ ಅಡಾಕ್ ಕಮಿಟಿ ಅಧ್ಯಕ್ಷರಾಗಿ ಮಾಡಿ, ನಮ್ಮಲ್ಲಿ ಮಗೇಂದ್ರನ್ ಅಂತ ಇವತ್ತಿಲ್ಲ ಅವರು, ಆ ಮಗೇಂದ್ರನ್ ಅವ್ರ ಜನರಲ್ ಸೆಕ್ರೆಟರಿ ಆಗಿ ಅವತ್ತನ್ನ ಮಾಡಿ ಅವ್ರ ಲೀಡರ್ಶಿಪ್ ತಗೊಂಡು ಆಮೇಲೆ ಈ ಸ್ಟ್ಯಾಚ್ಯೂಲಿ ಬಂದು ಪಾರ್ಕ್ ಆಯ್ತು. ಇದು ನಿಮ್ಗೆ ನಾನು ಹಿಸ್ಟ್ರಿ ಹೇಳ್ತಾ ಇದ್ದೀನಿ, ನಿಮ್ಗೆ ನೆನಪು ಮಾಡ್ಬೋದು. ಅಂದ್ರೆ ಅವತ್ತಿಂದ ಯಾರು ಬೇಕಾದ್ರೂ ಕ್ಲೈಮ್ ತಗೋಬಹುದು. ಬಟ್ ಅಡಾಕ್ ಕಮಿಟಿ ಏನಿದೆಯೋ ಅದು ಪ್ರಾರಂಭ ಮಾಡಿದ್ದು ಬಂದಿತ್ತು. ಆಮೇಲೆ ನಾವು ಯಾಕೆ SC ಇವ್ರ ಹತ್ರ ಎಲ್ಲ ಹೋರಾಟ ಮಾಡಕ್ಕಂದ್ರೆ ವೈ ಶಾಲ್ ವಿ ನಾಟ್ ಸ್ಟಾರ್ಟ್ ಅವರ್ ಓನ್ SC ವೆಲ್ಫೇರ್ ಅಸೋಸಿಯೇಷನ್ ಅಂತ ಮಾಡುವಾಗ ಈ WF SC ವೆಲ್ಫೇರ್ ಅಸೋಸಿಯೇಷನ್ ಅಂತ ಹೇಳಿ ನಾವು ಮಾಡಿದ್ವಿ. ಅದಕ್ಕೆ ಪ್ರೆಸಿಡೆಂಟ್ ಆಗಿ ಫಸ್ಟ್ ಮಾಡಿದ್ದು ಯಾರಂದ್ರೆ ಕಾಮ್ರೇಡ್ BR ಅಂಬೇಡ್ಕರ್ ಅವರ ಒಂದು ಜಯಂತಿಯಲ್ಲಿ ನಾವು ನಿಮಗೆ ಭರವಸೆಗಳನ್ನು ಕೊಡ್ತಾ ಇದ್ದೀವಿ. ಮ್ಯಾನೇಜ್ಮೆಂಟ್ ಬಂದು 30-50 30 ವರ್ಷ ಸರ್ವಿಸು 50 ವರ್ಷ ಏಜ್ ಆದ್ಮೇಲೆ ಎಫಿಷಿಯನ್ಸಿ ಇಲ್ಲ ಅಂತ ಹೇಳಿದ್ರೆ ಅವನು ಫೋರ್ಸ್ಬಲಿ ರಿಟೈರ್ಮೆಂಟ್ ಮಾಡ್ಬಿಡ್ಬೇಕಂತ ಹೇಳ್ಬಿಟ್ಟು ಒಂದು ಕಾನೂನು ತಗೊಂಡು ಬಂದ್ರು. ಅದನ್ನ ಫಸ್ಟ್ ಅಬ್ಜೆಕ್ಷನ್ ಮಾಡಿದ್ದೆ WF. ಮ್ಯಾನೇಜ್ಮೆಂಟ್ ಹತ್ರ ಅಬ್ಜೆಕ್ಷನ್ ಮಾಡಿ ಲೇಬರ್ ಕಮಿಷನರ್ ಹತ್ರ ಡಿಸ್ಪ್ಯೂಟ್ ರೈಸ್ ಮಾಡಿ ಕೇಸ್ ಗೆದ್ದಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ WF. ಅದೇ ರೀತಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿ 4 ವರ್ಷ 2 ತಿಂಗಳು ಏನ್ ಇವಾಗ ಕೊಡ್ತಾ ಇರೋ ಪೆನ್ಷನ್ ಸರಿ ಇಲ್ಲ, ಸಾಲದು, ಹೈಯರ್ ಸ್ಯಾಲರಿಗೆ ಬಂದು ಅಫಿಷಿಯಲ್ ಸ್ಯಾಲರಿಗೆ ಬಂದು ಪೆನ್ಷನ್ ಕೊಡ್ಬೇಕಂತ ಕೇಸ್ ಹಾಕಿದ್ದೆ WF. ಕೇಸ್ ಹಾಕಿಲ್ಲ ಅಂತ ಹೇಳಿದ್ರು. ಬಟ್ WF ಕೇಸ್ ಆಗಿ ವಾದ ಮಾಡಿ ಹಲವಾರು ಸರಿ ಡೆಲ್ಲಿಗೆ ವಿಸಿಟ್ ಕೊಟ್ಟು ಇವತ್ತು ಹೈಯರ್ ಪೆನ್ಷನ್ ಸ್ಯಾಲರಿ ಒಂದು ಇಂಪ್ಲಿಮೆಂಟೇಷನ್ ಸ್ಟೇಜ್ಗೆ ಬಂದಿದೆ ಅಂತ ಹೇಳಿದ್ರೆ ಅದು WF ಕಾರಣ. ಇರೋದ್ರಲ್ಲಿ ನಮ್ಮ WF ಕಾರ್ಮಿಕರ ಪಾತ್ರ ತುಂಬಾನೇ ಜಾಸ್ತಿ ಇದೆ ಅಂತೇಳಿ ನಾವು CMDಗೆ ಹೇಳಿದ್ವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಕಂಪನಿಯಲ್ಲಿ ನಾನು WF ಕಮಿಟಿ ಪರವಾಗಿ ಗೆದ್ದು ಬಂದಿರೋನು. ನಮ್ಮ ಕಮಿಟಿ ಬಂದು HAL ತಗೊಳ್ಳಿ, ಬೆಲ್ ತಗೊಳ್ಳಿ, ಬೆಂಗಳೂರು ಬೇಸ್ಡ್ ಪಬ್ಲಿಕ್ ಸೆಕ್ಟರ್ ಎಲ್ಲಾದ್ರೂ ನೋಡಿ 11 ಎಲೆಕ್ಷನ್ ಅಲ್ಲಿ 9 ಎಲೆಕ್ಷನ್ ನಮ್ಮ ಕಮಿಟಿ ಗೆದ್ದಿದೆ ಅಂತ ಹೇಳಿದ್ರೆ ನೀವು ಎಲ್ಲ ನೋಡಿರಕ್ಕಿಲ್ಲ. CMD ಹತ್ರ ಎಲ್ಲಿದೆ ಅವ್ರು ಕೇಳಿದ್ರು, ವಾಟ್ ಇಸ್ ದಿಸ್ ಬುಕ್ ಅಂತೇಳಿ. ದಿಸ್ ಇಸ್ ಮೈ ಕಮಿಟಿ ಬುಕ್ ಸರ್ ಅಂತೇಳಿ. ಇರುವಾಗ್ಲು 4ನೇ ಸರಿತಿ ರಿಪೀಟ್ ಆಗಿದೆ ಅಂತ ಹೇಳಿದ್ರೆ ಆಂಜನೇಯ ರೆಡ್ಡಿ ಹತ್ರ ಸ್ಟಾರ್ಟ್ ಆಗಿ ಇವತ್ತು ರಾಮಚಂದ್ರ ರೆಡ್ಡಿ ಅವರು ನಾವು WF ಕಂಪನಿ ನಡೆಸ್ತಾ ಇದ್ದೀವಿ. 4th ಟೈಮ್ ಕಂಟಿನ್ಯೂಸ್ ಸಕ್ಸೆಸಿವ್ ಆಗಿ 4th ಟೈಮ್ ಬಂದಿದೆ ಅಂತ ಹೇಳಿದ್ರೆ WF ಬಿಟ್ಟರೆ ಬೇರೆ ಎಲ್ಲ ನೀವು ನೋಡಿರಿ ಚಾನ್ಸಸ್ ಇರಲ್ಲ. ನೀವೆಲ್ಲಾದ್ರೂ ನೋಡಿರಿ. HAL ತಗೊಳ್ಳಿ, ಬೆಲ್ ತಗೊಳ್ಳಿ, BHEL ತಗೊಳ್ಳಿ, ಅಂದ್ರೆ ಸ್ಟ್ರಾಂಗ್ ಫೌಂಡೇಶನ್ ಹಾಕಿದ್ದಾರೆ BMAಗೆ. ಯಾವ ತರ ನಮ್ದು ಕಾನ್ಸ್ಟಿಟ್ಯೂಷನ್ ಬಂದು ಡಾಕ್ಟರ್ ಅಂಬೇಡ್ಕರ್ ಸ್ಟ್ರಾಂಗ್ ಆಗಿ ಹಾಕೊಟ್ಟಿದ್ರು.
WF ಕೂಡ ಫೌಂಡೇಶನ್ ಬಂದು ತುಂಬಾ ಸ್ಟ್ರಾಂಗ್ ಆಗಿದೆ. ಪ್ರೊಟೆಕ್ಷನ್ ಇಲ್ಲ, ಸೇಫ್ಟಿ ಇಲ್ಲ. ಇದ್ದಿದ್ದು ಲ್ಯಾಂಡ್ ಬಿಟ್ಕೊಟ್ಬಿಟ್ರು, ಭವನ ಕಟ್ಟಕ್ಕಾಗಿಲ್ಲ. ಇಂಡಿಯನ್ ಬ್ಯಾಂಕ್ ಲೋನ್ ಕೊಡ್ತೀನಿ ಅಂತ ಹೇಳಿದ್ರು, ಪತ್ತೇನೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಸೌಲಭ್ಯಗಳು SC/ST ಕಾರ್ಮಿಕರಿಗೆ ಸಲ್ಲುತ್ತಾ ಇಲ್ಲ. ಅವ್ರ ಬಗ್ಗೆ ಮಾತಾಡೋರಿಲ್ಲ, ಅವ್ರಿಗೆ ಸೇಫ್ಟಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಬೆಂಬಲ KGF ಅಲ್ಲಿ ಇದಕ್ಕೆಲ್ಲ ಸಾಲ್ವ್ ಆಗ್ಬೇಕು. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಬರ್ಬೇಕಂದ್ರೆ WF SC/ST ಗೆಲ್ಲೋದೊಂದೇ ಮಾರ್ಗ ಅಂತ ಎಂಪ್ಲಾಯೀಸ್ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. 5 ವರ್ಷ 0 ಅಚೀವ್ಮೆಂಟ್. 5 ವರ್ಷ ಎಲ್ಲಾದ್ರೂ ಇದೆ ಅಂತ ಹೇಳಿದ್ರೆ ಅದು JSC SC/ST ಮಾತ್ರ, ಬೇರೆ ಎಲ್ಲೂ ಇರಕ್ಕೆ ನೋಡಿಲಿಕ್ಕೆ ಇಲ್ಲ. 5 ವರ್ಷ ರೂಲ್ ಮಾಡ್ತಾ ಇರೋರು, ಸಿಂಪ್ಲಿ ಬಂದು ಕೂತ್ಕೊಂಡು ಹೋಗ್ತಾ ಇರೋರು ಯಾರಪ್ಪ ಅಂತ ಹೇಳಿದ್ರೆ ಅದು JSC SC/ST ಮಾತ್ರ, ಬೇರೆ ಯಾರು. Baba Sahib is the symbol of economics, symbol of social justice, symbol of justice, symbol of liberty and fraternity. Baba Sahib Ambedkar is constitution put ಮಾಡಿದ್ರು with the 4 principles and 4 pillars: justice, equality, fraternity and liberty. ಈ 4 pillars ಅಲ್ಲಿ ಬಾಬಾ ಸಾಹೇಬ್ ಒಂದು ಕಾನ್ಸ್ಟಿಟ್ಯೂಷನ್. ಈಗ ನಮ್ಗೆ ಇನ್ ದ ಇಯರ್ ಆಫ್ 1921 RTI ನಾವು ಒಂದು ಸ್ಟೇಟಸ್ ತಗೊಳ್ಳುವಾಗ ನಮ್ಮ ದೇಶದಲ್ಲಿ ವೋಟಿಂಗ್ ಪವರ್, ಈಗ ಎಲೆಕ್ಷನ್ ಬಂದು ವೋಟ್ ಆಗ್ತಾ ಇದ್ವಿ, ವೋಟಿಂಗ್ ಪವರ್ ನಮ್ಮ ದೇಶದಲ್ಲಿ ಇದ್ದಿದ್ದು ಓನ್ಲಿ 4016 ಮೆಂಬರ್ಸ್. ಆ 4016 ಮೆಂಬರ್ಸ್ ಅಲ್ಲಿ 163 ಮೆಂಬರ್ಸ್ ರಾಜ್ಯಗಳು, ಕಿಂಗ್ಸ್, ಅವ್ರಿಗೆ ಮಾತ್ರ ವೋಟಿಂಗ್ ಪವರ್. ಅದರ್ ದನ್ ಮೆಂಬರ್ಸ್ ಬಂದು 100 ಎಕರೆ ಜಮೀನು ಯಾರ್ದಿದೆ ಅವರಿಗೆ ವೋಟಿಂಗ್ ಹಾಕ್ಸ್ಕೊಂಡು ಆವಾಗ ನಮ್ಮ ದೇಶದಲ್ಲಿ ಇದೆ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಎಲ್ಲರಿಗೂ ವೋಟಿಂಗ್ ಪವರ್ ಸಿಗ್ಬೇಕು, ಆದ್ರೆ ಲೇಡೀಸ್ಗೆ ವೋಟಿಂಗ್ ಪವರ್ ಇಲ್ಲ. ಆ ಕಾಲದಲ್ಲಿ ಬರೀ ಜೆಂಟ್ಸ್, ಎಲ್ಲರಿಗೂ ವೋಟಿಂಗ್ ಪವರ್ ಸಿಗ್ಬೇಕು ಎಂದು ಕಷ್ಟಪಟ್ಟು ಹೋರಾಟ ಮಾಡಿ ವೋಟಿಂಗ್ ಹಕ್ಕನ್ನು ಇಸ್ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಹಕ್ಕಲ್ಲಿ 1 ಮ್ಯಾನ್ 1 ವ್ಯಾಲ್ಯೂ 1 ವೋಟ್. ನೀವು ನಮ್ಮ ದೇಶದ ರಾಷ್ಟ್ರಪತಿ ಆಗಿರ್ಲಿ, ಡೈಲಿ ವೇಜ್ ಕೂಲಿ ಕಾರ್ಮಿಕರು ಇರಲಿ, ಎಲ್ಲರಿಗೂ ಒಂದೇ ವೋಟು, ಒಂದೇ ವ್ಯಾಲ್ಯೂ, ಒಂದೇ ಪವರ್. ಅದು ಯಾರಾದ್ರೆ ಅದಕ್ಕೆ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಕ್ರೆಡಿಟ್ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಪ್ರಿಪೇರ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಂಗ್ಲೆಂಡ್ ಅಲ್ಲಿ ಇನ್ ದ ಇಯರ್ ಆಫ್ 1930 ರೌಂಡ್ ಟೇಬಲ್ ಕಾನ್ಫರೆನ್ಸ್, ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1931, ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1932. ಈ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಮ ದೇಶದಲ್ಲಿ ಬಿಟ್ರೆ ಬೇರೆ ಯಾರು ಇಲ್ಲ. 5ನೇ ಸತಿ ಗಾಗ್ಲಾನ್ ಮಾಡ್ತಾ ಇದ್ರು. ಅಂಬೇಡ್ಕರ್ ಬಂದು ಬಿಟ್ಕೊಟ್ರು, ಆಮೇಲೆ ಎನ್ಕರ ಪಾರ್ಕ್ ಬಿಟ್ಕೊಟ್ರು, ಟೈಮ್ ಪ್ರೆಸಿಡೆಂಟ್ಸ್ ಬಿಟ್ಕೊಟ್ರು, ಅವ್ರ ಜೊತೆಯಲ್ಲಿ ಕಾಮ್ರೇಡ್ಸ್ ಎಲ್ಲ ಬಿಟ್ಕೊಟ್ರು. ಒಂದು ಉಪಾಧ್ಯಕ್ಷರು ಸಸ್ಪೆಂಡ್ ಆಗಿ ರಿಟೈರ್ಡ್ ಆದ್ರು, ಅವ್ರಿಗೆ ಎನ್ಕ್ವೈರಿ ಅಟೆಂಡ್ ಮಾಡಿದ್ದು JSC ಅವರೇ. ಸೆಟಲ್ಮೆಂಟ್ ಗೆ ಮ್ಯಾನೇಜ್ಮೆಂಟ್ WF ಕರೆದು ಸೆಟಲ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಮೇಲೆ ನಂಬಿಕೆ ಇಲ್ಲ ಮ್ಯಾನೇಜ್ಮೆಂಟ್. ಈಗ ರೀಸೆಂಟ್ ಆಗಿ ಒಂದು ಲೇಡಿ ರೆಪ್ರೆಸೆಂಟೇಟಿವ್ ಆಫೀಸರ್ ಪಾಲಕ ಟ್ರಾನ್ಸ್ಫರ್ ಆಗಿದ್ದಾರೆ. ಈ ಪ್ರಮೋಟ್ ಟ್ರಾನ್ಸ್ಫರ್ ಅವ್ರ ಬಗ್ಗೆ ಮಾತಾಡಿಲ್ಲ. ನಮ್ಮ ಬ್ರದರ್ ಒಬ್ಬರು ನೈವೇಲಿ ಟ್ರಾನ್ಸ್ಫರ್ ಆಗ ಅವ್ರ ಬಗ್ಗೆ ಮಾತಾಡಿಲ್ಲ. ಸಾಂಬಲ್ಪುರ್ ಒಂದು ನಮ್ಮ ಬ್ರದರ್ ಅವ್ರ ಬಗ್ಗೆ ಮಾತಾಡಿಲ್ಲ. ಈ ತರ ನಮ್ಮ ಜೊತೆಯಲ್ಲಿರೋ ಕಾರ್ಮಿಕರ ಬಗ್ಗೆ ಏನ್ ಮಾತಾಡಕ್ಕೆ, ಅವ್ರು ಕಾರ್ಮಿಕರಲ್ಲ, ಕಮಿಷನ್ ಏಜೆಂಟ್ ಆಗಿದೆ. ಎಲೆಕ್ಷನ್ ಬೇರೆ ಅವ್ರಿಗೆ ಬೇಡ. ಹಂಗೆ ಏನಾದ್ರೂ ಒಂದು ಇಲ್ಲಿ ಬಂದು ಲೆಟರ್ ಕೊಡ್ಬೋದು ಅಂತ ಮಾಡಿ ಎಲೆಕ್ಷನ್ ಹೋಗಿದ್ದು. ಕಾರ್ಪೊರೇಟ್ ಆಫೀಸ್ ಅಲ್ಲಿ ಹೋಗಿ ಡೈರೆಕ್ಟರ್ ಹತ್ರ ಸ್ವಲ್ಪ ಲೆಟರ್ ಹೋಲ್ಡ್ ಮಾಡಿ ಈ ತರ ತಂದ್ರೆ ಅವ್ರು ಏನ್ ಬೆನಿಫಿಟ್ ಇದೆ ಗೊತ್ತಿಲ್ಲ ಅವ್ರಿಗೆ. ಈ ತರ ಒಂದು ಮಾಡ್ಕೊಂಡು ಬರ್ತಾ ಇದೆ. ಅವರನ್ನು ಓಟ್ WUF ಜಿಂದಾಬಾದ್, WUF ಜಿಂದಾಬಾದ್, WUF ಜಿಂದಾಬಾದ್, WUF ಜಿಂದಾಬಾದ್.